ಬಂದರು ಸ್ವಲ್ಪ ಸೈಡ್ ಆಗಿ ರಾಜೀವ್ ಗೌಡರನ್ನ ಸಿಬ್ಬಂದಿ ಎಲ್ಲರೂ ಸೇರಿ ಈಗ ಅವರನ್ನ ಜೀಪ್ನಲ್ಲಿ ಕರ್ಕೊಂಡು ಈಗ ಸರ್ಕಾರಿ ಕ್ರಿಯೆಗಳೀಗ ನಡೀತಾ ಇರುವಂಥದ್ದು ಅವರನ್ನ ಮೆಡಿಕಲ್ ಸ್ವಲ್ಪ ಸೈಡ್ಗೆ ಅಜಯ್ ಸರ್ ಏನಾದ್ರು ಮಾತಾಡ್ತಾ ಇರಿ ಸರ್. ರಾಜೇಗೌಡ ಸರ್ ಇನ್ನೊಂದು ನಿಮಿಷ ಇದೆ ಸರ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 14th January 2026ಗೆ ಒಂದು FIR ರಿಜಿಸ್ಟರ್ ಆಗಿತ್ತು ಈವ್ನಿಂಗ್ ಟೈಮಲ್ಲಿ. ಬೇಸಿಕ್ಲಿ ನಮ್ಮ ಶಿಲ್ಘಟ್ಟ ಪುರಾಯುಕ್ತ ಅಮೃತ ಗೌಡರವ್ರಿಗೆ ಫೋನಲ್ಲಿ ಬೈದಿದ್ದಾರೆ, ಈ ಥರದ್ದು ಒಂದು ಕಂಪ್ಲೇಂಟ್ ಇತ್ತು. ಆ ವಿಚಾರ ಬಗ್ಗೆ ನಾವು ಅಗ್ರಿವೇಟೆಡ್ ಕ್ರಿಮಿನಲ್ ಇಂಟಿಮಿಡೇಷನ್ದು FIR ಮಾಡಿ ಆ ಕೇಸಲ್ಲಿ ಆರೋಪಿ ರಾಜೀವ್ ಗೌಡ ಅವ್ರ ಮೇಲೆ FIR ಆಗಿತ್ತು ಆ ದಿನ. ಆಮೇಲಿಂದ ಈ ಕೇಸ್ ರಿಜಿಸ್ಟರ್ ಆದಮೇಲಿಂದ ನಾವು ಅವ್ರಿಗೆ ಸಿಕ್ಯೂರ್ ಮಾಡೋಕ್ಕೆ, ಟ್ರೇಸ್ ಮಾಡೋಕ್ಕೆ ಎಫರ್ಟ್ಸ್ ಮಾಡಿದ್ದೀವಿ. 14th ಯಾವಾಗ FIR ಆಯಿತು, ಆಮೇಲಿಂದ ಮೊದಲಿಂದ ಇವರು FIR ಆಗೋಕ್ಕೆ ಮುಂಚೆಯಿಂದ ಇವರು ಬೆಂಗಳೂರು ಬಿಟ್ಟು ಬೇರೆ ಬೆಂಗಳೂರು ಆಫೀಸ್ ಮನೆ ಬಿಟ್ಟು ಬೇರೆ ಯಾವುದೋ ದಾರಿಗೆ ಹೋಗಿದ್ದಾರೆ, ಈ ಥರ ಮಾಹಿತಿ ಇತ್ತು. ನಮ್ಮ ಟೀಮ್ ವಗೇರ ಎಲ್ಲ ಇವರದು ಬೆಂಗಳೂರಲ್ಲಿ ಯಾವ ಪ್ಲೇಸಸ್ ಇತ್ತು ಆಫೀಸ್ ಮತ್ತು ಮನೆ ವಗೇರ ಅದು ಎಲ್ಲ ಹುಡುಕಿ ಸರ್ಚ್ ಮಾಡಿ ಆಮೇಲೆ ಬೇರೆ ಜಾಗ ಯಾವುದು ಹೊರಗಡೆ ಹೋಗಿದ್ದಾರೆ ಈ ಥರ ನಮಗೆ ಮಾಹಿತಿ ಬಂದಿತ್ತು. ಆಮೇಲೆ ನಾವು ಸೆಪ್ರೇಟ್ ಟೀಮ್ಸ್ ಮಾಡಿ ಈ ಆರೋಪಿಗೆ ಟ್ರೇಸ್ ಮಾಡಬೇಕು, ಸೆಕ್ಯೂರ್ ಮಾಡಬೇಕು, ಆ ವಿಚಾರ ಬಗ್ಗೆ ನಾವು ಪ್ರಯತ್ನ ಮಾಡಿದ್ದೀವಿ. ಸೊ ಲಾಸ್ಟ್ 10-12 ಡೇಸಿಂದ ಇದು ನಡ್ತಾ ಇತ್ತು. ಆಮೇಲೆ ನಮಗೆ ನಿನ್ನೆ ಆರೋಪಿ ರಾಜೀವ್ ಗೌಡ ಅವರು ಕೇರಳ ಮಲ್ಲಪುರಂ ಡಿಸ್ಟ್ರಿಕ್ ಅಲ್ಲಿ ಒಂದು ಹೋಟೆಲ್ ಹತ್ತಿರ ಸಿಕ್ಕಿದ್ದಾರೆ. ಅವ್ರ ಜೊತೆಗೆ ಇನ್ನೊಬ್ಬರು ಪರ್ಸನ್ಸ್ ಇತ್ತು, ಅವರು ಕೂಡ ಅವ್ರಿಗೆ ಸ್ವಲ್ಪ ಹೆಲ್ಪ್ ವಗೇರ ಮಾಡಿದ್ದಾರೆ, ಶೆಲ್ಟರ್ ವಗೇರ ಕೊಟ್ಟಿದ್ದಾರೆ. ಅವ್ರದ್ದು ಕಾರಲ್ಲಿ ಇಬ್ಬರು ಜನ ಓಡಾಡ್ತಾ ಇತ್ತು ಅಲ್ಲಿ. ಸೊ ಬೇಸಿಕ್ಲಿ ನಮ್ಮ ಕರ್ನಾಟಕದಿಂದ ಇವರು ಮಂಗಳೂರು ಕಡೆಯಿಂದ ಕೇರಳ ಕಡೆ ಹೋಗಿದ್ದಾರೆ. ನಿನ್ನೆ ಈವ್ನಿಂಗ್ ಟೈಮ್ 4:30 ಅರೌಂಡ್ ನಾವು ಇವರಿಗೆ ಒಂದು ಜಾಗ ಇದೆ ಮಲ್ಲಪುರಂ ಡಿಸ್ಟಿಕಲ್ಲಿ ವಾಜಿಕಡಬು, ಅಲ್ಲಿ ನಾವು ಇವರಿಗೆ ಸೆಕ್ಯೂರ್ ಮಾಡಿದ್ದೀವಿ. ಆಮೇಲೆ ಈಗ ನಾವು ಕರ್ಕೊಂಡು ಬಂದಿದ್ದೀವಿ ಅವರಿಗೆ, ಬೇರೆ ಪ್ರೊಸೀಜರ್ಸ್ ವಗೇರೆ ಎಲ್ಲ ನಡ್ತಾ ಇದೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಕೊಂಡು ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಒಬ್ಬರು ವ್ಯಕ್ತಿ ಅವರು ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಇವರದ್ದು ಮೊದಲಿಂದ ಫ್ರೆಂಡ್ಶಿಪ್ ಇದೆ, ಬಿಸ್ನೆಸ್ ಪಾರ್ಟ್ನರ್ಸ್ ವಗೇರ ಏನು ಮತ್ತು ಮೊದಲಿಂದ ಫ್ರೆಂಡ್ಶಿಪ್ ಇದೆ. ಅವ್ರಿಗೆ ಶೆಲ್ಟರ್ ಕೊಟ್ಟಿದ್ದಾರೆ. ಈ ಥರ ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಮ್ಮ ಗಮನಕ್ಕೆ ಬಂದಿದೆ. ಅವ್ರಿಗೆ ಕೂಡ ನಾವು ಸೆಕ್ಯೂರ್ ಮಾಡಿ ಅವ್ರದ್ದು ಕೂಡ ಇಂಟರ್ಗೇಷನ್ ವಗೇರ ಮಾಡ್ತಾ ಇದ್ದೀವಿ. ಏನು ಹೆಲ್ಪ್ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ, ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ನೋಡಿ, ನಾನು ಸ್ಟಾರ್ಟಿಂಗಲ್ಲಿ ತಮ್ಮೆಲ್ಲರಿಗೆ ಶೇರ್ ಮಾಡಿದ್ದೀನಿ. 14th ಯಾವಾಗ ಕೇಸ್ ರಿಜಿಸ್ಟರ್ ಆಗಿತ್ತು ಅದಕ್ಕಿಂತ ಆ ಟೈಮಿಂದ ನಾವು ಸೆಕ್ಯೂರ್ ಮಾಡೋಕ್ಕೆ ಆರೋಪಿಗೆ ಪ್ರಯತ್ನ ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಆ ದಿನ ಅವರು ತಪ್ಪಿಸ್ಕೊಂಡು ಅಲ್ಲಿಂದ ಬೆಂಗಳೂರಿಂದ ಅಬ್ಸ್ಕೊಂಡಿಂಗ್ ಆಗಿತ್ತು. ಆಮೇಲಿಂದ ನಾವು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿ ಬೇರೆ ಜಾಗ ಚೆಕ್ ಮಾಡಿದ್ದೀವಿ. ಮತ್ತು ನಮ್ಮ ಸೈಡಿಂದ ಎಲ್ಲ 100% ಪ್ರಯತ್ನ ಮಾಡಿದ್ದೀವಿ ನಾವು. ಆಮೇಲೆ ಕೂಡ 10-12 ಡೇಸ್ ಆಯಿತು. ಬಟ್ ನಮಗೆ ಕಾನೂನು ಪ್ರಕಾರ ಏನು ಮಾಡಬೇಕಿತ್ತು ಅದು ನಾವು ಆಲ್ರೆಡಿ ನಮ್ಮ ಟೀಮ್ ಒಳ್ಳೆ ಕೆಲಸ ಮಾಡಿ ಎಲ್ಲ ಬೇರೆ ಜಾಗ ಚೆಕ್ ಮಾಡಿ ಸರ್ಚ್ ಮಾಡಿ ಈಗ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ ಅವ್ರಿಗೆ. ಬೇಸಿಕ್ಲಿ ನಮ್ಮ ಶಿಲ್ಘಟ್ಟ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಸೈಬರ್ ಇನ್ಸ್ಪೆಕ್ಟರ್ ವಗೇರ ರೆಗ್ಯುಲರ್ ಆಗಿ ಕೇಸಲ್ಲಿ ಹೆಲ್ಪ್ ಮಾಡಿದ್ದಾರೆ. ಮತ್ತು ಆಮೇಲೆ ಸ್ವಲ್ಪ ನಮಗೆ
ಸಿನ್ಸ್ ಲೇಟ್ ಆಗ್ತಾಯಿತ್ತು. ಸೊ ಬೇರೆ ಜನ ಇನ್ಸ್ಪೆಕ್ಟರ್ಸ್ ಬೇರೆ ರೇಂಜ್ ಅಲ್ಲಿ ಬೇರೆ ಇನ್ಸ್ಪೆಕ್ಟರ್ಸ್ಗೆ ಕೂಡ ನಾವು ಅವರಿಂದ ಕೂಡ ಹೆಲ್ಪ್ ತೊಗೊಂಡಿದ್ದೀವಿ ಸ್ವಲ್ಪ. ಟೆಕ್ನಾಲಜಿ ಇಷ್ಟೊಂದು ಇಂಪ್ರೂವ್ಮೆಂಟ್ ಇದೆ. ನೀವು ಗುಜರಾತ್ ರಾಜಸ್ಥಾನದಲ್ಲಿ ಕಳ್ಳರನ್ನ ಹಿಡ್ಕೊಂಡು ಬರ್ತೀರಾ, ಬಟ್ ಈ ಜಿಲ್ಲೆ ಒಳಗಡೆ ಆರೋಪಿನ ಹಿಡಿಯೋದಕ್ಕೆ ಲೇಟ್ ಆಯಿತು. ಪ್ರಭಾವಿಗಳದ್ದೇನಾದರೂ ಹಸ್ತಕ್ಷೇಪ ಇದೆಯಾ? ನೋಡಿ, ಈ ಥರದ್ದು ನಾನು ಏನು ಹೇಳೋಕ್ಕೆ ಹೋಗಲ್ಲ. ನನ್ನ ಪ್ರಕಾರ ನಮ್ಮದು ಏನು ಡ್ಯೂಟಿ ಇದೆ, ನಮ್ಮ ಕೆಲಸ ಏನಿದೆ, ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕಿತ್ತು. ಅದನ್ನು ನಾವು ತುಂಬ ಫುಲ್ ಎಫರ್ಟ್ಸ್ ಮಾಡಿ ನಮಗೆ ಯಾವಾಗ ಪೂರ್ಣ ಮಾಹಿತಿ ಬಂದಿತ್ತು ನಮಗೆ ಸಿಕ್ಕಿದ್ದಾರೆ, ನಾವು ಅರೆಸ್ಟ್ ಮಾಡಿದ್ದೀವಿ. ಮತ್ತು ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನಲ್ಲಿ ಮುಂದೆ ಹೇಗೆ ಹೋಗಬೇಕು, ಏನು ಮಾಡಬೇಕು ಅದು ಮಾಡ್ತೀವಿ. ಯಾವ ಕೇಸಲ್ಲಿ ಕೋರ್ಟ್ ಇದೆ ಅದೇ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಶಿಲ್ಘಟ್ಟಲ್ಲಿ ಕೇಸ್ ಇದೆ, ಶಿಲ್ಘಟ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಸರ್, ಈಗ ಅದನ್ನ ಜೊತೆಲಿ ಅರೆಸ್ಟ್ ಆದವರು ಯಾರು ಸರ್? ಅವ್ರ ಹೆಸರು ಮೈಕಲ್ ರಿಗೋ ಇದೆ. ಅವರು ಬಿಸ್ನೆಸ್ ಮ್ಯಾನ್ ಇದ್ದಾರೆ. ಫರ್ನಿಚರ್ ಕೆಲಸ ವಗೇರ, ಫರ್ನಿಚರ್ ಬಿಸ್ನೆಸ್ ವಗೇರ ಮಾಡ್ತಾ ಇದ್ದಾರೆ ಅವರು. ಬಟ್ ಅವರು ಮೋಸ್ಟ್ ಪ್ರಾಬ್ಲಿ ಐ ಥಿಂಕ್ ಅರೌಂಡ್ 60 ಏಜ್ ಇದೆ ಅವ್ರದ್ದು. ಇವರಿಗೆ ಮೊದಲಿಂದ ಫ್ರೆಂಡ್ಶಿಪ್ ವಗೇರ ಇದೆ, ಮೊದಲಿಂದ ಪರಿಚಯ ಇದೆ. ಸೊ ಮ್ಯಾಂಗ್ಳೂರಲ್ಲಿ ಅವ್ರದ್ದು ನೇಟಿವ್ ಮ್ಯಾಂಗ್ಳೂರ್ ಇದೆ. ಮ್ಯಾಂಗ್ಳೂರಲ್ಲಿ ಹೋಗುವಾಗ ಆ ಟೈಮ್ಗೆ ಶೆಲ್ಟರ್ ವಗೇರ ಕೊಟ್ಟಿದ್ದಾರೆ. ಆಮೇಲೆ ಇವ್ರದ್ದು ಕಾರಲ್ಲಿ ನಿನ್ನೆ ನಮಗೆ ಸಿಕ್ಕಿದ್ದಾರೆ ಇಬ್ಬರು ಜನ. ಇವ್ರದ್ದು ಒಂದು ಮಾರುತಿ ಬ್ರೆಜಾ ಕಾರ್ ಇದೆ, ಆ ಬ್ರೆಜಾ ಕಾರಲ್ಲಿ ಇಬ್ಬರು ಜನ ಸಿಕ್ಕಿದ್ದಾರೆ ನಿನ್ನೆ ನಮಗೆ. ಕಾರ್ ಸೀಸ್ ಆಗಿದೆ ಸರ್. ಹೌದು ಸರ್, ನಮಗೆ ಯಾವಾಗ ನಾವು ನಿನ್ನೆ ಅರೆಸ್ಟ್ ಮಾಡಿದ್ದೀವಿ ಆ ಟೈಮ್ಗೆ ಅಲ್ಲಿ ಇಬ್ಬರು ಜನ ಸಿಕ್ಕಿದ್ದಾರೆ. ಯಾರು ಒಬ್ಬರು ಅವ್ರದ್ದು ಫ್ರೆಂಡ್ ಇದ್ದಾರೆ ಮತ್ತು ನಮ್ಮ ಆರೋಪಿ ಇಬ್ಬರು ಜನ ಸಿಕ್ಕಿದ್ದಾರೆ. ಬೇರೆ ಏನಾದರೂ ಈ ಥರದ್ದು ಯಾರಾದರೂ ರೋಲ್ ಇದೆ ಅದು ಕೂಡ ನಾವು ಇನ್ವೆಸ್ಟಿಗೇಷನಲ್ಲಿ ಪತ್ತೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ವಿಚಾರಣೆಯಲ್ಲಿ ಏನಾದರೂ ಹೇಳಿದ್ರು ಸರ್? ಇಲ್ಲ, ಈಗ ಇನ್ವೆಸ್ಟಿಗೇಷನ್ ನಡ್ತಾ ಇದೆ. ಅವ್ರ ಜೊತೆ ನಾವು ಮಾತಾಡ್ತೀವಿ, ಕೇಳ್ತೀವಿ ಬೇರೆ ಏನೇನಿತ್ತು ಈ ಥರ ಇನ್ವೆಸ್ಟಿಗೇಷನಲ್ಲಿ ಅವರು ಕಾಪರೇಷನ್ ಮಾಡ್ತಾರೆ. ಸೊ ಅವ್ರದ್ದು ಕೂಡ ಹೇಳಿಕೆ ವಗೇರ ತಗೊಂಡು ಇನ್ವೆಸ್ಟಿಗೇಷನಲ್ಲಿ ಸೇರಿಸ್ತೀವಿ. ಹಾಕಿದ್ರಲ್ಲ ಸರ್, ಈಗ ಆಡಿಯೋಗೆ ಮ್ಯಾಚ್ ಆಗುತ್ತೆ ಸರ್? ಅದು ಇನ್ವೆಸ್ಟಿಗೇಷನ್ದು ಪಾರ್ಟ್ ಇದೆ. ವಾಯ್ಸ್ ಸ್ಯಾಂಪಲ್ ವಗೇರ ತಗೊಂಡು ಅದನ್ನು ಚೆಕ್ ಮಾಡಬೇಕು, ಮತ್ತು ಕಾಲ್ ಡೀಟೇಲ್ಸ್ ವಗೇರ ತಗೊಂಡು ಅದನ್ನು ಚೆಕ್ ಮಾಡಬೇಕು. ಇನ್ವೆಸ್ಟಿಗೇಷನಲ್ಲಿ ಚೆಕ್ ಮಾಡ್ತೀವಿ ನಾವು. ಸರ್, ಆ ವ್ಯಕ್ತಿ ಬಗ್ಗೆ ಬೇರೆ ಎಲ್ಲ ಆರೋಪಗಳು ದೂರುಗಳು ಕೇಳಿ ಬಂದಿತ್ತು, ಅದೆಲ್ಲ ತನಿಖೆ ಮಾಡ್ತಾ ಇದ್ದೀವಿ. ಕೇಸಸ್ ಅಂತ ಯಾರು ಸರ್? ಅದು ಹಳೆ ಕೇಸಸ್ ಇದೆ ನೋಡಿ. ನಾನು ಚಿಂತಾಮಣಿ ASP ಇದ್ದಾಗ ಆ ಟೈಮ್ಗೆ ಅಟ್ರಾಸಿಟಿ ಕೇಸಸ್ ನಾನೇ ಇನ್ವೆಸ್ಟಿಗೇಟ್ ಮಾಡಿದ್ದೀನಿ. ಬೇರೆ ಫೈನಾನ್ಷಿಯಲ್ ಫ್ರಾಡ್ಸ್ ವಗೇರ ರಿಲೇಟೆಡ್ ಕೇಸಸ್ ವಗೇರ ಇದೆ. ಸೊ ಆ ಕೇಸಸ್ದು ಡೀಟೇಲ್ಸ್ ಆಲ್ರೆಡಿ ಅವೈಲೇಬಲ್ ಇದೆ. ಸೊ ಆ ಕೇಸಸ್ ಆಲ್ರೆಡಿ ಸ್ಟೇಟಸ್ ಏನಿದೆ, ಈ ಕೇಸ್ ನಮಗೆ ಈಗ ಶಿಲ್ಘಟ್ಟಲ್ಲಿ ಏನಾಗಿದೆ ಅದು ಸಂಬಂಧ ಇಲ್ಲ. ನಾವು ನಮ್ಮ ಕೇಸ್ ಈಗ ಏನು ರಿಜಿಸ್ಟರ್ ಆಗಿದೆ ಆ ಕೇಸ್ದು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸರ್, ಎಷ್ಟು ಪ್ರಕರಣ ದಾಖಲಾಗಿದೆ ಸರ್ ಈ ಪರ್ಟಿಕ್ಯುಲರ್ ಕೇಸಿಗೆ ಸಂಬಂಧ? ಈ ಇಶ್ಯೂ ಸಂಬಂಧಪಟ್ಟ ಟೋಟ್ಲಿ 2 FIR ಅದನ್ನು 14th ಆಗಿತ್ತು. ಒಂದು FIR ಪೌರಾಯುಕ್ತ ಅಮೃತ ಗೌಳರ್ ಅವರಿಂದ ಆಗಿತ್ತು. ಇನ್ನೊಂದು FIR ಶ್ರೀನಿವಾಸ್ ಅವರು JDS ಪಾರ್ಟಿ ವರ್ಕರ್ ಇದ್ದಾರೆ, ಅವ್ರ ಕಡೆಯಿಂದ ಆಗಿತ್ತು. ಆಮೇಲೆ ಸ್ವಲ್ಪ ದಿನ ಹಿಂದೆ ಯಾವುದೋ ಒಂದು ಅನಾಮಧೇಯ ಲೆಟರ್ ಬಂದಿದೆ ಪೌರಾಯುಕ್ತ ಅವರಿಗೆ. ಆ ಟೈಮ್ಗೆ ಕೂಡ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅದು ನಾವು ಅನ್ನೋನ್ ಪರ್ಸನ್ ಮೇಲೆ ಒಂದು FIR ಮಾಡಿದ್ದೀವಿ ಆ ವಿಚಾರಕ್ಕೆ. ಆರೋಪಿನ ಬಂಧಿಸಿ ಸರ್ಕ್ಯೂಟ್ ಹೌಸಲ್ಲಿ ಇಟ್ಟು ಇಷ್ಟೆಲ್ಲ ಭದ್ರತೆ ಕೊಡುವಂಥ ಅವಶ್ಯಕತೆ ಇತ್ತಾ? ಯಾಕಂದ್ರೆ ಅಲ್ಲೇ ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬರಲಾಗಿತ್ತಲ್ಲ. ನೋಡಿ, ಅದು ಪೊಲೀಸ್ ಪ್ರೊಸೀಜರ್ ಇದೆ. ನಾವು ಕಾನೂನು ಪ್ರಕಾರ ಏನು ಪ್ರೊಸೀಜರ್ಸ್ ಫಾಲೋ ಮಾಡಬೇಕು ಅದು ನಾವು ಫಾಲೋ ಮಾಡ್ತಾ ಇದ್ದೀವಿ. ಯಾವ ಜಾಗ ಕರ್ಕೊಂಡು ಹೋಗಬೇಕು, ಯಾವ ಜಾಗ ಕರ್ಕೊಂಡು ಹೋಗಬಾರ್ದು ಅದು ಪೊಲೀಸ್ದು ಡಿಸಿಷನ್ ಇದೆ. ನಾವು ನಮ್ಮ ಡಿಸಿಷನ್ ನಾವು ಹೇಗೆ ಥರ ಮ್ಯಾನೇಜ್ ಮಾಡಬೇಕು ಸಿಚುವೇಶನ್ ಅದೇ ಥರ ನಾವು ಮಾಡ್ತಾ ಇದ್ದೀವಿ.